ಗೌರಿ ರೀ ನಿಮ್ಗೆ ಹಬ್ಬದ ಶುಭಾಶಯಗಳು. ನೆನ್ನೆ ನಾನು ನಿಮಗೆ ಫೋನ್ ಮಾಡಿದ್ದೆ, ನೀವು ಮಾತಾಡ್ದಲೆಯ ಹಂಗೆ ಇಟ್ಬಿಟ್ರಲ್ಲ. ಗೌರಿ ಹೇಳಿ. ನಾನು ನಿರ್ಧಾರ ತಗೊಂಡಿದ್ದೀನಿ. ಏನದು? ನನ್ನ ಮಗಳಿಗೆ ನೀನೇ ಈ ಮನೆ ಹಿರಿ ಮಗಳು, ನೀನೇ ಕಮಲಿ ಮಹಾಜನ್ ಅಂತ ಹೇಳೋಣ ಅಂತ ಅನ್ಕೊಂಡಿದ್ದೀನಿ. ರೀ ಯೋನ್ ಹೇಳ್ತಾ ಇದ್ದೀರಾ ನೀವು? ಗೌರಿ ನನಗೆ ಗೊತ್ತು ನಾನು ನಿನಗೆ ಮಾತು ಕೊಟ್ಟಿದ್ದೀನಿ ಅಂತ, ಆದ್ರೆ ಆ ಮಾತನ್ನು ಒಂದು ಕ್ಷಣದಲ್ಲಿ ನಾನು ಮುರಿಬಹುದು. ಯಾಕಂದ್ರೆ ಕಮಲಿನೇ ನಮ್ಮ ಮಗಳು ಅಂತ ಗೊತ್ತಾದ್ಮೇಲೆ ನಾನು ಎಷ್ಟು ನೋವು ಅನುಭವಿಸ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಿಲ್ಲ. ಆದ್ರೆ ಈಗ ನೋವು ಅನುಭವಿಸ್ತಾ ಇರೋದು ನಮ್ಮ ಮಗಳು ಗೌರಿ. ನನ್ನ ಮಾತು ಕೇಳಿ, ಅದರಿಂದ ಅವಳ ಜೀವಕ್ಕೆ ಅಪಾಯ ಐತೆ. ನೀವು ಹೇಳ್ಬೇಡಿ. ಯಾಕೆ? ಏನಾಯ್ತು ಗೌರಿ? ನೋಡಿ, ಅದನ್ನೆಲ್ಲ ನನ್ನಿಂದ ಹೇಳಕ್ ಆಗಕ್ಕಿಲ್ಲ. ನನ್ನ ಮಾತು ಕೇಳ್ರಿ. ನಿನ್ ಮಾತು ಕೇಳೋದಿಕ್ಕೆ ಫೋನ್ ಮಾಡಿದ್ದು ಗೌರಿ. ಇಷ್ಟು ವರ್ಷ ನನ್ನ ಮಗಳನ್ನ ನನ್ನಿಂದ ದೂರ ಮಾಡಿದ್ದೆ, ಆದ್ರೆ ಈಗ ನನ್ನ ಮಗಳಿಂದ ಅವಳ ಖುಷಿನ ದೂರ ಮಾಡ್ತಾ ಇದೆಯಾ? ಯು ಆರ್ ಟೂ ಸೆಲ್ಫಿಶ್ ಗೌರಿ. ನೀನ್ ತುಂಬಾ ಕ್ರೂರಿ. ರೀ ಕಮಲಿ, ಎಲ್ಲಿ ಇಸ್ಮಾಯಿಲ್ ಕೊಡು. ಏನವಿ ನಿಂದು? ಏಟ್ ಮುದ್ದ ಕಾಣಿಸ್ತಾ ಇದೆಯಾ ಗೊತ್ತಾ? ಸರಿ ಬಾ ಹೋಗುಮ್ಮ. ಎಲ್ಗೆ? ಆಗಿಂದ ಚಂದ್ರು ಸರ್ ಕಮ್ಲಿಯಲ್ಲಿ ಕಮ್ಲಿಯಲ್ಲಿ ಅಂತ ಕೇಳ್ತಾನೆ ಅವ್ರೆ. ಎಲ್ರು ಗುಡಿಗೆ ಹೋಗೋಕೆ ರೆಡಿ ಆಗವ್ರೆ. ಬಾ ನೀವು ಹೋಗಿ ಬನ್ನಿ. ನಿಂಗೆ ಮನೆಯಾಗಿನ್ನ ಏಟೊಂದು ಕೆಲಸ ಐತೆ, ನಾನು ನೋಡ್ಕತೀನಿ. ಏನ್ ಕೆಲಸ? ಇನ್ನ ಮನೆ ಸುತ್ತ ಟೆರೆಸ್ ಮ್ಯಾಕೆ ಎಲ್ಲ ಕಡೆ ದೀಪ ಮಡಗಬೇಕು. ಹೆಂಗಿದ್ರು ಪೂಜೆ ಮನೆಯಾಗೆ ಅಲ್ವಾ? ನೀವು ಹೋಗಿ ಬನ್ನಿ, ನಾನು ತಯಾರಿ ಮಾಡ್ತೀನಿ. ಅಲ್ಲ, ನೀನ್ ಹಿಂಗ್ ಮಾಡಿದ್ರೆ ರಿಸಿ ಸರ್ ಜೀವ ಹೆಂಗ್ ತಡ್ಕೊಳ್ಳೋತಿಯೋಳು? ಹಾ ಅಲ್ಲ, ಅವ್ರು ಕೊಡ್ಸಿದ್ ಸೀರೆ ಉಟ್ಕೊಂಡು ಅವ್ರನ್ನೇ ನೋಡಕ್ ಬರಕ್ಕಿಲ್ಲ ಅಂತೀಯಲ್ಲ? ನಿಂಗೆ ಅವ್ರ ಮನೆಗೂ ಬರ್ತಾರೆ, ನಂಗೆ ಗೊತ್ತು. ನೀವು ಹೋಗು. ಓಹೋ, ಅಂದ್ರೆ ಏನೋ ಪ್ಲಾನ್ ಮಾಡಿದ್ಯಂತಲೇ ಆಯ್ತು. ಅಂಥದ್ದೆಲ್ಲ ಏನೂ ಇಲ್ಲ ಅಮ್ಮಿ, ನೀನು ನಡಿ. ಕಮ್ಲಿ, ನಂಗೂ ಇಲ್ಲೇ ಇರಬೇಕು, ನಿಂಗೆ ಸಹಾಯ ಮಾಡಬೇಕು ಅಂತಾನೆ ಆಸೆ. ಆದ್ರೆ ಏನ್ ಮಾಡೋದು, ಎಲ್ರೂ ಹೋಯ್ತವ್ರಲ್ಲ. ನಿಂಗೆ ಈ ನಾಟಕ ಎಲ್ಲ ನಂತವ ಬೇಡ. ದೇವಸ್ಥಾನದಾಗ ಸಿಗೋ ಪ್ರಸಾದಕ್ಕೋಸ್ಕರ ತಾನೇ ಹೋಯ್ತಿದ್ಯಾ? ಸುಮ್ಕೆ ಹೋಗ್ಬಾ. ಅದಕ್ಕೆ ನಿನ್ನ ಕುಚ್ಚಿಕು ಅಂತ ಹೇಳೋದು. ಬರ್ತೀನಿ. ಈ ನನ್ನ ಮಗ ಎಂತ ಸ್ವಾರ್ಥಿ ಅಂತೆಲ್ಲ ಬೈಕೋಬೇಡ ದೇವ್ರೆ. ದೇವಸ್ಥಾನಕ್ಕೆ ಬರ್ದೇ ಇರೋನು ಈಗ ಕಾಯ್ತಾ ನಿಂತೀನಲ್ಲ ಅಂತ ನೀನು ಅನ್ಕೊಂತಿರೋದು ಕರೆಕ್ಟೇ. ನಾನು ಬಂದಿರೋದು ನನ್ನ ಹುಡುಗಿನ ನೋಡೋದಕ್ಕೆ. ಕೋಪಿಸ್ಕೊಳ್ದೆ ಲೈಟಾಗಿ ಆಶೀರ್ವಾದ ಮಾಡ ಪ್ಲೀಸ್. ನಾನು ಕೊಡ್ಸಿದ್ದ ಹಳದಿ ಸೀರೆನ ಉಟ್ಕೊಂಡು ನಮ್ಮ ಹುಡುಗಿ ಹಂಗೇ ಎಂಟ್ರಿ ಕೊಟ್ರು ಅಂದರೆ ಮನ್ಸೆಲ್ಲ ಹಾಗೇ ಹಸ್ರಾಗೋಗುತ್ತೆ. ಕೇಳಿದ ತಕ್ಷಣ ಕಣ್ಮುಂದೆ ತಂದು ನಿಲ್ಲಿಸ್ಬಿಟ್ಟಿದ್ಯಾ ದೇವ್ರೆ? ಅಯ್ಯೋ ಅಮ್ಮ! ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ ಸಾರ್. ನಿಮ್ ಕನ್ಸಕ್ ಭಂಗ ಆಯ್ತು ಅನ್ನೋದನ್ನ ನಾನು ಒಪ್ತೀನಿ, ಆದ್ರೆ ನಾನು ಭಯಂಕರವಾಗಿ ಇವ್ನಿ ಅನ್ನೋದನ್ನ ಮಾತ್ರ ಒಪ್ಪಕ್ಕಿಲ್ಲ. ಚೇಚೆ, ನೀನು ಭಯಂಕರನ? ಚಾನ್ಸೇ ಇಲ್ಲ ನಿಂಗೆ.
ಅದೇ ಮತ್ತೆ. ನೀನು ಟೆರರ್ ನೀನು. ಏನು? ಏಯ್ ಸುಮ್ಮನೆ ತಮಾಷೆಗೆ ಹೇಳಿದ್ದು. ಮತ್ತೆ ಎಲ್ಲಿ ನಮ್ಮವರು? ಏನ್ ಹಾಗಂದ್ರ? ಅಯ್ಯೋ ನೀವೇನ್ ಮೇಸ್ಟ್ರು ಸರ್, ನೀವೆಲ್ಲ ಹೋಗಿ ಬನ್ನಿ, ನಾನು ಮನೆಯಾಗೆ ಇರ್ತೀನಿ ಅಂತ ಹೇಳಿದ್ಲು. ಯಾಕೆ ಇಶಿ ಆಲ್ ರೈಟ್? ಅವ್ರಿಗೇನು ಆಗಿಲ್ಲ ತಾನೆ? ಅಯ್ಯೋ ಸಂದಾಕೆ ಅವಳೆ ಸರ್, ಅದೇನೋ ಬರಲ್ಲ ಅಂತ ಹೇಳಿದ್ಲು. ಹೀಗೆ ಮಾಡಿದ್ರೆ ಹೇಗೆ? ಹೌದೌದು, ಕೊಡ್ಸಿರೋ ಹಳ್ಳಿ ಸೀರೆ ಮರ್ವಾದೆಗೋಸ್ಕರ ನಾನು ಬರಲೇಬೇಕಿತ್ತು. ಒಬ್ನೇ ಓಡಾಡ್ಕೊಂಡು ಆರಾಮಾಗಿದ್ಯಾ? ಇನ್ ಸ್ವಲ್ಪ ಹೊತ್ತಷ್ಟೇ ನೀನ್ ನನ್ನ ಕಣ್ ತಪ್ಪಿಸಿ ದೂರ ಹೋಗಕ್ಕಾಗಲ್ಲ. ಮೈ ರೇಡಾರ್ ಇಸ್ ಆನ್. ಪ್ಲೀಸ್ ಪ್ಲೀಸ್ ಆರ್ಬೇಡ ಪ್ಲೀಸ್. ಅರೆ ಅರೆ ಏನಿದು ಹೊಸ ದಾಳಿ, ಎದೆಯಲಿ ಕಾದಾಟ, ಒಲವಿನ ಗಡಿಯಲಿ ನನ್ನ ಪಾಳಿ, ಪ್ರೀತಿ ಚಟ, ಕಚ್ಚಗುಳಿ ಇಡುತ್ತಿದೆ ಸಿಹಿ ಗಾಳಿ, ಮನಸ್ಸಿದು ಹೂದೋಟ, ಜನಿಸಿದೆ ಕನಸಲಿ ಕಿರುಚಾಳಿ, ಪ್ರೀತಿ ಹಠ, ಕಂಗಳಾಯಿ ಸಂಚಿಗೆ ಒಲಿದಿದೆ ನಾಚಿಕೆ, ಮುಡಿದಿದೆ ಸಂಪಿಗೆ, ಅರೆ ಅರೆ ಇದು ಹೊಸ ದಾಳಿ. ನೀ ನನ್ನ ಒಲವು, ನೀ ನನ್ನ ಗೆಲುವು, ನೀ ನನ್ನ ಅಲೆಯು, ನೀ ನನ್ನ ಕಳಲು, ಅರೆ ಅರೆ ಇದು ಹೊಸದ. ಕಮಲಿ ಅವರೇ, ಎದೆಯಲ್ಲಿ ಕಾದಾಟ, ನುಸುಳಿದೆ ನಿಜ ಹೇಳ, ಗಡಿ ರೇಖೆ ಯಾಕೆ ನನಗೆ ಈ ಥರ? ನನಗೆ ನೀ ನನ್ನ ಗೆಲುವು. ತುಂಬ ಹಸುವಾಗ್ತಿದೆ, ತಿನ್ನೋದಕ್ಕೆ ಏನಾದರೂ ಸಿಗುತ್ತಾ? ಇಲ್ಯಾಕೆ ಬಂದ್ರಿ ಮತ್ತೆ? ಅಡ್ಗೆ ಮನೆಗೆ ಹೋಗಿ.
ಮಾತನಾಡಿ ಮಾಯವಾದೆ ನಿಂಗೆ ಕಾದಿನ ಬಳಿಗೆ ಬಂದು ಎದುರು ನಿಂತು ನನ್ನ ಪ್ರೀತಿಸು ನನ್ನ ಪ್ರೀತಿಸು. ನನ್ನ ಮನಸ್ಸಲ್ಲಿರೋದನ್ನ ಯಾರಿಗೆ ತಾನೇ ಹೇಳಲಿ? ಗೌರಿಗೆ ಮಾತು ಕೊಟ್ಟಿರೋದ್ರಿಂದ ನಾನು ಮಾತಾಡದೇ ಇದ್ದೀನಿ. ಏನಾಗುತ್ತೋ ನಂಗಂತೂ ಗೊತ್ತಿಲ್ಲ. ಚಂದ್ರು, ಏನು ಯೋಚನೆ ಮಾಡಬೇಡಪ್ಪ, ಎಲ್ಲ ಒಳ್ಳೇದೇ ಆಗತ್ತೆ. ಮೃತ್ಯುಂಜಯ ಗುರುಗಳ ಆಶೀರ್ವಾದ ಪಡೆದಾಯ್ತು ಚಂದ್ರು. ಯಾವುದೇ ಕಾರಣಕ್ಕೂ ನೀವು ಮಾತ್ರ ನಂಬಿಕೆ ಕಳ್ಕೋಬೇಡಿ ಅಂತ ಹೇಳಿದ್ರು. ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ ನಿಮ್ಮ ಗಂಡ ಮನೆಗೆ ವಾಪಸ್ ಬಂದ ಹಾಗೆ ನಿಮ್ಮ ಮೊಮ್ಮಗಳು ಖಂಡಿತ ಬರ್ತಾಳೆ ಅಂತ ಹೇಳಿದ್ರು ಕಣೋ. ಆದ್ರೆ ನಿಮ್ಮ ಮೊಮ್ಮಗಳು ಈಗಾಗಲೇ ಮನೆಗೆ ಬಂದಾಗಿದೆ ಅಮ್ಮ. ನಿಮ್ಮ ನಂಬಿಕೆ ಸುಳ್ಳಾಗಿಲ್ಲ. ಶ್ರದ್ಧೆಯಿಂದ ಮಾಡಿರೋ ಪೂಜೆಗೆ ಫಲ ಸಿಕ್ಕಿದೆ. ಚಂದ್ರು, ಯಾಕೊಂಥರ ಇದೆಯಾ? ಏನಿಲ್ಲ ಅಮ್ಮ, ಗುರುಗಳು ಹೇಳಿದ್ ಕೇಳಿ ಮನ್ಸಲ್ಲೇ ಖುಷಿ ಪಡ್ತಾ ಇದ್ದೀನಿ. ನನ್ನ ಮಗಳು ಬಂದೇ ಬರ್ತಾಳೆ ಅಂತ ಗುರುಗಳು ಹೇಳಿದ ಮೇಲೆ ನನ್ನ ಮನ್ಸಿಗೆ ಸಮಾಧಾನ ಅಮ್ಮ. ಅಲ್ವಾ, ನಮ್ಮ ಒಳ ಮನಸ್ಸಿಗೆ ಗೊತ್ತಿದ್ರು ಕೂಡ ಅವ್ರು ಹೇಳಿದ್ರೇನೆ ಏನೋ ಒಂಥರ ಸಮಾಧಾನ. ನಂಗೆ ನಿಜವಾಗ್ಲೂ ಸಮಾಧಾನ ಇಲ್ಲ ಅಮ್ಮ. ಮಗಳು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲದೆ ಇದ್ದಾಗ್ಲೂ ನಾನಿಷ್ಟು ಸಂಕಟ ಅನುಭವಿಸಿರ್ಲಿಲ್ಲ. ನಿಮ್ಮ ಮೊಮ್ಮಗಳು ಈಗ ಹುಡುಕ್ತಾ ಇರೋದು ನನ್ನನ್ನೇ ಅಮ್ಮ. ಅವಳಿಗೆ ಅಪ್ಪ ಯಾರು ಅಂತ ಗೊತ್ತಾಗ್ಬೇಕಾಗಿದೆ. ನಾನು ನಿಜ ಹೇಳ್ದೆ, ನಿಮ್ಗೂ ಅವಳಿಗೂ ಇಬ್ರಿಗೂ ಮೋಸ ಮಾಡ್ತಾ ಇದ್ದೀನಿ. ಕ್ಷಮಿಸಿ ಅಮ್ಮ. ಹೊರಡೋಣ ಚಂದ್ರು, ಮನೇಲೂ ಲಕ್ಷ್ಮೀ ಪೂಜೆಗೆ ಹೊತ್ತಾಗುತ್ತೆ. ಅಮ್ಮ ನೀವು ಹೋಗಿರಿ, ನನ್ನ ಗುರುಗಳ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ಸರಿನಪ್ಪ. ಗುರುಗಳ ಮನ್ಸಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಅವ್ರಿಗೆ ಸತ್ಯ ಗೊತ್ತಿದ್ರು ಅಮ್ಮನ ಸಮಾಧಾನಕ್ಕೆ ಹೀಗೆ ಹೇಳ್ತಿದಾರ ಗೊತ್ತಿಲ್ಲ. ಆದ್ರೆ ನನಗೆ ಸತ್ಯ ಗೊತ್ತು. ನಾನು ಅದು ನಿನ್ನ ಮುಚ್ಚಿಡಲ್ಲ. ಇವತ್ತು ಲಕ್ಷ್ಮೀ ಪೂಜೆಯ ದಿನ. ಎಲ್ಲರೆದ್ರು ನನ್ನ ಮಗಳು ಸತ್ಯನ ಹೇಳ್ತೀನಿ. ಕಮ್ಲಿನೇ ನನ್ನ ಮಗಳು ಅನ್ನೋದನ್ನ ಎಲ್ಲರೆದ್ರು ಬಹಿರಂಗ ಪಡಿಸ್ತೀನಿ. ಆಂಟಿ, ರಿಷಿಯಲ್ಲಿ? ಅದನ್ನ ನಾನು ನಿನ್ನ ಹತ್ರ ಕೇಳಬೇಕು ಅನಿಕಾ. ಎಲ್ಲಿ ರಿಷಿ? ನಾನು ನಿನಗೆ ಹೇಳಿದ್ದೆ ತಾನೆ, ಅವನು ನಿನ್ನ ಜವಾಬ್ದಾರಿ. ಅವನ ಒಂಟಿಯಾಗಿರೋಕ್ ಬಿಡ್ಬೇಡ, ಜೊತೆಲೇ ಇರು ಅಂತ. ಸಾರಿ ಆಂಟಿ. ಎಷ್ಟು ಸಲೀಸಾಗಿ ಸಾರಿ. ನಾನ್ ರಿಷಿ ಹಿಂದೆನೇ ಇದ್ದೆ ಆಂಟಿ. ಅದ್ ಹೇಗೋ ನನ್ ಕಣ್ ತಪ್ಸಿ ರಿಷಿ ಹೊರಟೋಗ್ತಾನೆ. ಬಿಡಬಾರ್ದು ಅನಿಕಾ, ಕಣ್ ತಪ್ಸೋಕೆ ಬಿಡಬಾರ್ದು. ಹೋಗಿ ಹೋಗಿ ನಾನ್ ನಿನಗ್ ಕೆಲ್ಸ ಕೊಟ್ನಲ್ಲ, ನನಗ್ ಬುದ್ಧಿ ಇಲ್ಲ. ನೋ ಆಂಟಿ, ನಾನ್ ಕೇರ್ಫುಲ್ ಆಗಿ. ನೋಡು ಅನಿಕಾ, ನಾನು ಡೈರೆಕ್ಟ್ ಆಗಿ ಅವನಿಗೆ ನೀನು ಕಮಲಿಯಿಂದ ದೂರ ಇರು, ಅವಳು ಹಿಂದೆ ಹೋಗ್ಬೇಡ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ
ಆ ವಿಷಯಕ್ಕೆ ಅವ್ನು ನನ್ನ ಹತ್ರ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಹೋಗೋದು ನನಗಿಷ್ಟ ಇಲ್ಲ. ಅದನ್ನ ಬೇರೆ ರೀತಿನೂ ಡೀಲ್ ಮಾಡ್ಬೋದು. ಅದಕ್ಕೆ ನಾನು ನಿನಗೊಂದು ಕೆಲಸ ಕೊಟ್ರೆ ನೀನು ಅದನ್ನೂ ಸರಿಯಾಗಿ ಮಾಡ್ಲಿಲ್ವಲ್ಲ. ರಿಷಿ ಇಲ್ಲೇ ಎಲ್ಲಾದ್ರೂ ಇರ್ಲಿ ಅಂತ ಬೇಡ್ಕೊ. ಅವನು ಎಲ್ಗೂ ಹೋಗ್ಬಾರ್ದು. ಹೇ ನಿಂಗಿ, ಬಾ ಇಲ್ಲಿ. ಹೈ, ಇದೇನೋ ಸೀನಿಯರು ಜೂನಿಯರು ಒಟ್ಟಿಗೆ ಸೇರ್ಬಿಟ್ಟಿದ್ದೀರಾ? ಏನೆಸ್ಯ? ಋಷಿಯಲ್ಲಿ ಏನು? ಋಷಿಯಲ್ಲಿ ಹಿಮಾಲಯದಲ್ಲಿ. ಹಬ್ಬ ಅಮ್ಮ, ಇವತ್ತು ಹಬ್ಬ. ಸೈಲೆಂಟ್ ಮುಖ್ಯ. ಅಷ್ಟು ಗೊತ್ತಾಗಕ್ಕಿಲ್ವಾ ನಿಮ್ಗೆ? ಗುಡಿಲಿ ದ್ಯಾವ್ರೇ ಇಲ್ಲ ಅನ್ಮ್ಯಾಕೆ ಭಕ್ತಾದಿಗೆ ಏನ್ ಕೆಲ್ಸ? ಕಮಲಿ ಇಲ್ದಿರೋ ಜಾಗದಾಗೆ ರಿಷಿ ಸರ್ ಹೆಂಗಿರ್ತಾರೆ? ಅದಕ್ಕೆ ಮನೆಗೊಂಟೋದ್ರು. ನಿಂತ್ಕೊಳ್ಳಿ. ಏನಾಯ್ತು? ನಿಮ್ಗೆ ಹಸ್ವಾಗೈತೆ ಅಂದ್ರಲ್ಲ, ಹೋಗೇನ ತಿನ್ನಿ. ಅರೆ, ಅದಕ್ಕೆ ಕೋಪನಾ? ಹಂಗೇನಿಲ್ವಲ್ಲ. ಕಮಲಿ ಅವರೇ, ಗುಡಿ ಸರ್. ನಾನ್ ನಿಮ್ ಕಿವಿ ಹತ್ರ ಬಂದು ಬೇರೇನೋ ರೊಮ್ಯಾಂಟಿಕ್ ಆಗಿ ಹೇಳ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಿ ಅಲ್ವಾ? ಹಂಗೇನಿಲ್ಲ ಸರ್. ನನ್ಗೆ ಗೊತ್ತು ಕಮಲಿ ಅವರೇ. ಎಷ್ಟು ಚೆನ್ನಾಗಿದೆ ಈ ದೀಪ್ಗಳೆಲ್ಲ. ನೀವು ಒಬ್ರೇ ಅರೇಂಜ್ ಮಾಡಿದ್ರ? ಕಮಲಿ ಅವರೇ, ಇಷ್ಟು ದೀಪ್ಗಳಲ್ಲಿ ತುಂಬಾ ಸುಂದರವಾಗಿರೋ 2 ದೀಪಗಳು ಯಾವುದು ಅಂತ ಗೊತ್ತಾ ಕಮಲಿ ಅವರೇ? ನನ್ನ ಜೀವನಕ್ಕೆ ಬೆಳಕಾಗೋ ಈ 2 ದೀಪಗಳು. ಸರ್, ನಂಗೆ ಸ್ಯಾನೆ ಕೆಲಸ ಐತೆ. ನನ್ನ ಹತ್ರ ಮಾತಾಡೋದಕ್ಕಿಂತನಾ? ನಂಗೆ ಟೈಮ್ ಪಾಸ್ ಮಾಡಕ್ ಆಗಕ್ಕಿಲ್ಲ. ಇನ್ನೂ ಕೋಪನಾ? ಹಂಗೇನಿಲ್ವಲ್ಲ. ಕಾಣ್ತಿದ್ಯಲ್ಲ, ದೀಪ ಯಾಕೋ ಲೈಟಾಗಿ ಡಲ್ ಆಗ್ತಿದೆ. ಬ್ರೈಟ್ ಆಗೋದಕ್ಕೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಅಂದ್ರೆ? ಹಸುವಾಗ್ತಿದೆ ಅನ್ನಲ್ಲ, ಅಡ್ಗೆ ಮನೆಗೆ ಹೋಗದೆ